ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾವು ಒಂದು ಬೆಸ್ಟ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ಈ ಸ್ಟ್ರಾಟಜಿ ಬೀಳೋ ಸ್ಟಾಕ್ ಮಾರ್ಕೆಟ್ನ ಯೂಸ್ ಮಾಡ್ರೆ ನೀವು ಭಾಳ ರೊಕ್ಕನ ಮಾಡ್ತೀರಿ. ನಾನು ಈ ಸ್ಟ್ರಾಟಜಿ ಬಗ್ಗೆ ಇವತ್ತು ವಿಡಿಯೋ ಮಾಡಿದ್ದೀನಿ. ಈ ಸ್ಟ್ರಾಟಜಿ ಮೋತಿಲಾಲ್ ಒಸ್ವಾಲ್ದ ಚೇರ್ಮನ್ ಅವರ ಅಂತಂದ್ರೆ ರಾಮದೇವ್ ಅಗರ್ವಾಲ್ ಅವರ ಹೇಳಿದಾರ ವೀಕ್ಷಕರೇ. ಅವ್ರದ ಮೋತಿಲಾಲ್ ಒಸ್ವಾಲ್ ವೆಲ್ತ್ ಕ್ರಿಯೇಷನ್ ಅದ 29ನೇ ರಿಪೋರ್ಟ್ನಾಗ. ಅನಾನ ವೀಕ್ಷಕರೇ, ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಅನಾನ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದು, ಫುಲ್ ವಿಡಿಯೋನ ನೋಡ್ರಿ. ಇಂಥ ವಿಡಿಯೋಗಳನ್ನು ಯಾರು ಈ ಬೀಳೋ ಸ್ಟಾಕ್ ಮಾರ್ಕೆಟ್ನಾಗ ಮಾಡಂಗಿಲ್ಲ. ಮಾಡ್ರೂ ಕೋರ್ಸ್ಗಳು ಮಾಡ್ತಾರ. ಬಟ್ ವೀಕ್ಷಕರೇ, ನಾ ಫ್ರೀನ ಹೇಳ್ತೀನಿ. ಅನಾನ ವೀಕ್ಷಕರೇ, ಈ ವಿಡಿಯೋಗೆ ಲೈಕ್ ಮಾಡಿರ್ಕಿಲ್ಲ ಅಂದ್ರೆ ಲೈಕ್ ಮಾಡಿರಿ. ಲೈಕ್ ಮಾಡೋದೇನು ಫ್ರೀ ಐತಿ. ಬರೀ ವೀಕ್ಷಕರೇ, ಈಗ ನಾವು ತಿಳ್ಕೊಳ್ಳೋಣ. ಸ್ಟ್ರಾಟಜಿ ಹೆಸರು ಏನಂತಂದ್ರೆ ಬ್ರೂಸ್ಡ್ ಬ್ಲೂ ಚಿಪ್. ಫಸ್ಟ್ ನಾವು ಬ್ಲೂ ಚಿಪ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ, ಆಮೇಲೆ ಬ್ರೂಸ್ಡ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ, ಮತ್ತು ನಾವು ಯಾವಾಗ ಎಂಟ್ರಿ ತೊಗೋಬೇಕು, ಯಾವಾಗ ಎಕ್ಸಿಟ್ ಆಗ್ಬೇಕಂತ ಎಲ್ಲ ಡೀಟೇಲ್ದಾಗ ತಿಳ್ಕೊಳ್ಳೋಣ. ವೀಕ್ಷಕರೇ, ಬ್ಲೂ ಚಿಪ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಹಲವಾರು ಜನರ ಹಲವಾರು ಪ್ರಕಾರ ಹೇಳ್ತಾರ. ಬಟ್ ರಾಮದೇವ್ ಅಗರ್ವಾಲ್ ಅವ್ರ ಪ್ರಕಾರ ಬ್ಲೂ ಚಿಪ್ ಅಂತಂದ್ರೆ ಏನಂತಂದ್ರೆ ನಮ್ಮ ದೇಶದ ನಿಫ್ಟಿ 50 ಕಂಪ್ನಿಗಳ ಅಂತಂದ್ರೆ ನಮ್ಮ ದೇಶದ ಟಾಪ್ 50 ಕಂಪ್ನಿಗಳನ್ನ ನಾವು ಬ್ಲೂ ಚಿಪ್ ಅನ್ಬೋದಾ, ಅಥವಾ ನಿಫ್ಟಿ 250 ಕಂಪ್ನಿ ಇರ್ತಾವಲ್ಲ ರೀ, ನಮ್ಮ ದೇಶದ ಟಾಪ್ 250 ಕಂಪ್ನಿಗಳು ವೀಕ್ಷಕರು ಇರ್ತಾವಲ್ಲ ರೀ, ಅತ್ರಾಗನು ನೀವು ಆರಿಸ್ಕೋಬೋದು. ಬಟ್ ಅತ್ರಾಗ ಏನು ಕ್ರೈಟೇರಿಯಾ ಇರ್ತೈತೆ ಅಂತಂದ್ರೆ ವೀಕ್ಷಕರೇ, ಅವು ಕಂಪ್ನಿದ 10 ವರ್ಷದ ROE ರಿಟರ್ನ್ ಆನ್ ಇಕ್ವಿಟಿ 20%ಗಿಂತ ಹೆಚ್ಚಿರಬೇಕಾ ಅಥವಾ 20% ಇರಬೇಕಾ. ಮತ್ತೊಂದು ಏನು ಕ್ರೈಟೇರಿಯಾ ಅಂತಂದ್ರೆ ವೀಕ್ಷಕರೇ, ಅವು ಕಂಪ್ನಿಗಳ ಸ್ಟಾಕ್ ಮಾರ್ಕೆಟ್ನಾಗ 10 ವರ್ಷ ಅಥವಾ 10 ವರ್ಷಕ್ಕಿಂತ ಹೆಚ್ಚದಿಂದ ಲಿಸ್ಟೆಡ್ ಇರಬೇಕಾ. ಇವು 3 ಕ್ರೈಟೇರಿಯಾ ಇದಾವ. ಇವು 3 ಕ್ರೈಟೇರಿಯಾ ಯಾವುದೇ ಒಂದು ಸ್ಟಾಕ್ ಫಿಟ್ ಆತಂತಂದ್ರೆ ವೀಕ್ಷಕರೇ, ಅವು ಸ್ಟಾಕಿಗೆ ನಾವು ಬ್ಲೂ ಚಿಪ್ ಸ್ಟಾಕ್ಗಳ ಅಂತೀವಿ. ನಿಮಗೆ ಬ್ಲೂ ಚಿಪ್ಪದ ಡೆಫಿನೇಷನ್ ತಿಳಿದಿರ್ಬೋದು ಅಂತ ಅನಿಸ್ತೈತಿ. ಈಗ ಬರೀ ನಾವು ಬ್ರೂಸ್ಡ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಬ್ರೂಸ್ಡ್ ಅಂತಂದ್ರೆ ಇವೇನು ನಾವು ಸ್ಟಾಕ್ ಹೇಳಿಲ್ಲ ರೀ ವೀಕ್ಷಕರೇ, ನಿಫ್ಟಿ 50 ಅಥವಾ ನಿಫ್ಟಿ 250 ಇರಬೇಕು, ROE 20%ಗಿಂತ ಹೆಚ್ಚಿರಬೇಕು 10 ವರ್ಷದ ಅಂತೆಲ್ಲ ಹೇಳಿದ್ನಿಲ್ಲ ರೀ. ಅತ್ರಾಗಿಂದ ಯಾವುದೇ ಸ್ಟಾಕ್ ವೀಕ್ಷಕರೇ ಅದ್ರದ್ದು ಹಾಯ್ದಿಂದ ಆಲ್ ಟೈಮ್ ಹಾಯ್ದಿಂದ ಏನ್ರಿ 50%ಗಿಂತ ಹೆಚ್ಚು ಬಿತ್ತಂತಂದ್ರೆ ಅದಕ್ಕೆ ನಾವು ಬ್ರೂಸ್ಡ್ ಆಗೈತಿ ಸ್ಟಾಕ್ ಅಂತೇವಿ. ಇದ ವೀಕ್ಷಕರೇ ಬ್ರೂಸ್ಡ್ ಮೀನಿಂಗ್. ನಿಮಗೀಗ ಬ್ಲೂ ಚಿಪ್ ಮತ್ತು ಬ್ರೂಸ್ಡ್ ಅಂದ್ರೆ ಏನಂತ ನಿಮಗೆ ಗುರ್ತಾಗೈತೆ ಅಂತ ಅನಿಸ್ತೈತಿ. ಅಂಥ ಸ್ಟಾಕ್ಗಳನ್ನಾಗನೇ ಇನ್ವೆಸ್ಟ್ ಮಾಡೋದನ್ನು ನಾವೇನಂತೀವಿ ಅಂತಂದ್ರೆ ವೀಕ್ಷಕರೇ, ಬ್ರೂಸ್ಡ್ ಬ್ಲೂ ಚಿಪ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಅಂತೀವಿ ನಾವು. ವೀಕ್ಷಕರೇ, ಈಗ ಬರೀ ಇದ್ರದ್ದು ಮೇನ್ ಲಾಜಿಕ್ ಏನಂತ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಒಂದೇದು ಏನಂದ್ರೆ ನಾ ಬ್ಲೂ ಚಿಪ್ ಸ್ಟಾಕ್ಗಳನ್ನು ಬಾಯ್ ಮಾಡ್ಬೇಕನ್ನಿ. ಯಾಕಂತಂದ್ರೆ ವೀಕ್ಷಕರೇ, ಬ್ಲೂ ಚಿಪ್ ಸ್ಟಾಕ್ಗಳು ಭಾಳ ಚಲೋ ಇರ್ತಾವೆ. ಅವ್ರ ಫಂಡಾಮೆಂಟಲ್ಲೂ ವೀಕ್ಷಕರೇ ಭಾಳ ಚಲೋ ಇರ್ತಾವೆ. ಯಾಕಂದ್ರೆ 20% ROE 10 ವರ್ಷ ತನಕ ಯಾವುದು ಕಂಪ್ನಿಗೆ ಜನ್ರೇಟ್ ಮಾಡೋದು ಭಾಳ ಕಠಿಣ ಇರ್ತೈತಿ. ಅದು ಫಿಲ್ಟರನ್ನು ನಾವು ಅಲ್ಲಿ ಆ್ಯಡ್ ಮಾಡೇವಂತಂದ್ರೆ ಅವು ಕಂಪ್ನಿದ ಫಂಡಾಮೆಂಟಲ್ ಭಾಳ ಚಲೋ ಇರ್ತೈತಿ. ಮತ್ತು ವೀಕ್ಷಕರೇ, ಅದ್ರಾಗ ಮತ್ತೊಂದು ಏನು ಅಡ್ವಾಂಟೇಜ್ ಸಿಗ್ತೈತೆ ಅಂತಂದ್ರೆ ಅವ ಬ್ರೂಸ್ಡ್ ಇರ್ತಾವೆ. ಅಂತಂದ್ರೆ ಆಲ್ ಟೈಮ್ ಹೈದಿಂದ 50%ಗಿಂತ ಹೆಚ್ಚು ಬಿದ್ದಿರ್ತಾವೆ. ನಾನು ಭಾಳ ಕಡಿಮೆ ಪ್ರೈಸ್ನಾಗ ಸಿಗ್ತಾವೆ. ಅವ ಮತ್ತೆ ಬೀಳೋ ಚಾನ್ಸಸ್ ಭಾಳ ಕಡಿಮೆ ಆಗ್ತೈತಿ. ಅನಾನ ಆ ಟೈಮ್ನಾಗ ನಾವು ಬಾಯ್ ಮಾಡ್ರೆ ಚಲೋ ಕಂಪ್ನಿಗಳು ನಮಗೆ ಭಾಳ ಸ್ವಸ್ತನಾಗ ಸಿಗ್ತಾವೆ. ಅದು ನಮಗೆ ಅಡ್ವಾಂಟೇಜ್ ಸಿಗ್ತೈತೆ ವೀಕ್ಷಕರೇ. ವೀಕ್ಷಕರೇ, ಇದ್ರ ಸ್ಟ್ರಾಟಜಿನ ಮೇನ್ ಉದ್ದೇಶ ಏನಂತಂದ್ರೆ ಇದು. ವೀಕ್ಷಕರೇ, ಈ ಸ್ಟ್ರಾಟಜಿಗೆ ಮತ್ತೊಂದು ಹೆಸರು ಏನು ಕರೀತಾರೆ, ಅದೇನಂತಂದ್ರೆ ಟರ್ನ್ ಅರೌಂಡ್ ಸ್ಟ್ರಾಟಜಿ. ಯಾಕಂತಂದ್ರೆ ವೀಕ್ಷಕರೇ, ಈ ಸ್ಟ್ರಾಟಜಿಲಿ ನಾವು ಟರ್ನ್ ಅರೌಂಡ್ ಕಂಪ್ನಿಗಳನ್ನು ಹುಡುಕ್ತೇವೆ. ವೀಕ್ಷಕರೇ, ಅವರ ಮತ್ತೊಂದು ಏನು ಹೇಳ್ಯಾರಂತಂದ್ರೆ ಬ್ರೂಸ್ಡ್ ಬ್ಲೂ ಚಿಪ್ ನೀವು ಹುಡುಕಿರಿ ಇದು ಮಾಡಿರಿ ಅಂತಂದ್ರೆ ಅದ್ರಾಗ 2 ಕಾರಣಗಳು ಇರ್ತಾವೆ ಸ್ಟಾಕ್ ಈ ಥರ ಬೀಳಕ್ಕೆ 50%ಗಿಂತ ಹೆಚ್ಚು. ಅದ್ರ ಒಂದನೇ ಕಾರಣ ಏನಿರ್ಬೋದು ಅಂತಂದ್ರೆ ಎಕ್ಸ್ಟರ್ನಲ್ ಪ್ರಾಬ್ಲಮ್ ಇರ್ಬೋದು ಕಂಪ್ನಿನಾಗ. ಎರಡನೇದು ಏನಂತಂದ್ರೆ ಇಂಟರ್ನಲ್ ಇರ್ಬೋದು. ಇಂಟರ್ನಲ್ ಅಂತಂದ್ರೆ ವೀಕ್ಷಕರೇ, ಕಂಪ್ನಿ ಒಳಗನೆ ಏನಾರ ಪ್ರಾಬ್ಲಮ್ ಐತಿ, ಅನಾನ ಸ್ಟಾಕ್ ಬೀಳತೈತಿ. ಎಕ್ಸ್ಟರ್ನಲ್ ಅಂತಂದ್ರೆ ವೀಕ್ಷಕರೇ, ಸೆಕ್ಟರ್ನಾಗ ಅಥವಾ ಎಲ್ಲ ಸ್ಟಾಕ್ ಮಾರ್ಕೆಟ್ ಬೀಳತೈತಿ, ಅನಾನ ಆ ಸ್ಟಾಕು ಬೀಳತೈತಿ, ಅದಕ್ಕೆ ಎಕ್ಸ್ಟರ್ನಲ್ ಅಂತೀವಿ. ಈಗ ಬಾರಿ ವೀಕ್ಷಕರೇ, ಕೆಲವೊಂದು ಎಕ್ಸಾಂಪಲ್ ಕೊಟ್ಟಾರೆ ಯಾವ ಸ್ಟಾಕ್ ಯಾವ ಥರ ರಿಟರ್ನ್ ಕೊಟ್ಟಾವೆ ಇದ ಸ್ಟ್ರಾಟಜಿ ಪ್ರಕಾರ ಅಂತ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಸುಜ್ಲಾನ್ ಎನರ್ಜಿ ಎಕ್ಸಾಂಪಲ್ ಕೊಟ್ಟಾರ ಅವ್ರ. ಸುಜ್ಲಾನ್ ಎನರ್ಜಿ ನೀವು ನೋಡಿರ್ಬೋದು, ಬಿದ್ದಿತ್ತು ಸ್ಟಾಕ್, ಬಟ್ ಯಾವ ಥರ ಟರ್ನ್ ಅರೌಂಡ್ ಆತಂತ. ಯಾಕಂತಂದ್ರೆ ಸುಜ್ಲಾನ್ ಎನರ್ಜಿನಾಗ ಭಾಳ ಏನೂ ಪ್ರಾಬ್ಲಮ್ ಇಲ್ಲ ಇತ್ತು, ಬರೀ ಸಾಲ ಇತ್ತು. ಆ ಸಾಲನ ವೀಕ್ಷಕರೇ ಕಂಪ್ನಿ ಮುಗಿಸಿತ್ತ, ಕಂಪ್ನಿ ನೋಡಿರ್ಬೋದು ಯಾವ ಥರ ಏರಿತಂತ. ಮತ್ತೊಂದನೇ ಎಕ್ಸಾಂಪಲ್ ಕೊಟ್ಟಾರ ಅವ್ರ CG ಪವರ್ ವೀಕ್ಷಕರೇ. CG ಪವರ್ ನೋಡಿರ್ಬೋದು ಹೆಂಗೆ ಬಿದ್ದಿ ಸ್ಟಾಕ್ ₹5 ತನಕ ಬಂದಿತ್ತು. ಅದು ಎದಕ್ಕೆ ಬಿದ್ದಿತ್ತು ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಷ್ಟು ಸರಿ ಇಲ್ಲ ಐತ, ನಾನು ಬಿದ್ದಿತ್ತು. ಅದು ಒಂದು ವೀಕ್ಷಕರೇ ಇಂಟರ್ನಲ್ ಪ್ರಾಬ್ಲಮ್ ಆಗ್ತೈತಿ. ಅದನ್ನು ವೀಕ್ಷಕರೇ ಒಮ್ಮೆಲೆ ಮುರುಗಪ್ಪ ಗ್ರೂಪ್ ಅವ್ರು ಬಾಯ್ ಮಾಡಿರ CG ಪವರನ್ನು. ನಾನು ನೋಡಿರ್ಬೋದ, ಮತ್ತು ಅದೇನು ಇಂಟರ್ನಲ್ ಪ್ರಾಬ್ಲಮ್ ಇತ್ತು ಅದು ಸಾಲ್ವ್ ಆತ. ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಇತ್ತು, ಚಲೋ ಮ್ಯಾನೇಜ್ಮೆಂಟ್ ಬಂದು CG ಪವರನ್ನು ಅಕ್ವೈರ್ ಮಾಡಿತ್ತು. ನಾನು ವೀಕ್ಷಕರೇ ಅದು ಟರ್ನ್ ಅರೌಂಡ್ ಆತ. ಯಾವ ಥರ ಹೋತ್ ನೀವು ನೋಡಿರ್ಬೋದು CG ಪವರ. ನಾನು ವೀಕ್ಷಕರೇ ಇವ್ದ ಎಕ್ಸಾಂಪಲ್ಗಳನ್ನು ಕೊಟ್ಟು ಈ ಸ್ಟ್ರಾಟಜಿ ಪ್ರಕಾರ ಹೇಳ್ಯಾರ. ವೀಕ್ಷಕರೇ, ಮತ್ತೊಂದು ನಾವು ಎಕ್ಸ್ಟರ್ನಲ್ ಪ್ರಾಬ್ಲಮ್ದ ನಾವು ಉದಾಹರಣೆ ತೊಗೋಬೇಕಂತಂದ್ರೆ ಏಷ್ಯನ್ ಪೇಂಟ್ದ. ಏಷ್ಯನ್ ಪೇಂಟ್ ನೋಡಿರ್ಬೋದು ವೀಕ್ಷಕರೇ ಯಾವ ಥರ ಏರಾತಿತ್ತ, ಒಂದು ಬ್ಲೂ ಚಿಪ್ ಸ್ಟಾಕ್ ಇತ್ತು, ಬಟ್ ಯಾವ ಥರ ಬೀಳಾತಿತ್ತಂತ. ಏಷ್ಯನ್ ಪೇಂಟ್ದು ಏನು ಉದಾಹರಣೆ ಕೊಟ್ರಂತಂದ್ರೆ ಏಷ್ಯನ್ ಪೇಂಟ್ನಾಗೆ ಯಾವುದು ಕಾಂಪಿಟೇಷನ್ ಇಲ್ಲ ಐತ. ಒಮ್ಮೆ ಬಿರ್ಲಾ ಅವ್ರ ಎಂಟ್ರಿ ಆದ್ರೆ ನನ್ನ ಕಾಂಪಿಟೇಷನ್ ವೀಕ್ಷಕರೇ ಒಂದು ಎಕ್ಸ್ಟರ್ನಲ್ ಪ್ರಾಬ್ಲಮ್ ಆಗ್ತೈತಿ. ನಾನು ನೋಡಿರ್ಬೋದು ನೀವು ಏಷ್ಯನ್ ಪೇಂಟ್ ಯಾವ ಥರ ಬಿತ್ತಂತ.
ವೀಕ್ಷಕರೇ, ಮತ್ತೊಂದು ಎಕ್ಸ್ಟರ್ನಲ್ ಪ್ರಾಬ್ಲಮ್ದು ನಾವು ಉದಾಹರಣೆ ತೊಗೋಬೇಕಂತಂದ್ರೆ ಭಾರತಿ ಏರ್ಟೆಲ್. ಭಾರತಿ ಏರ್ಟೆಲ್ ನೋಡಿರ್ಬೋದು, ಯಾವುದೂ ಕಾಂಪಿಟೇಷನ್ ಇಲ್ಲ ಇತ್ತು ನಮ್ಮ ದೇಶದೆಲ್ಲಕ್ಕಿಂತ ನಂಬರ್ 1 ಟೆಲಿಕಾಮ್ ಕಂಪ್ನಿ ಇತ್ತು. ಬಟ್ ಜಿಯೋ ಎಂಟರ್ ಆಗ್ಬಿಡ್ತಾವೆ, ಒಮ್ಮೆ ಕಾಂಪಿಟೇಷನ್ ಹೆಚ್ಚಾತ ಸೆಕ್ಟರ್ನಾಗ. ನಾನು ವೀಕ್ಷಕರೇ ಇವಾಗ ಭಾರತಿ ಏರ್ಟೆಲ್ ಯಾವ ಥರ ಬಿತ್ತಂತ. ಬಟ್ ನೋಡಿರ್ಬೋದು ಈಗ ಭಾರತಿ ಏರ್ಟೆಲ್ ಎಲ್ಲಿತ್ತಂತ. ವೀಕ್ಷಕರೇ ಕೆಲವೊಂದು ಉದಾಹರಣೆಗಳನ್ನು ಕೊಟ್ರ. ಈ ಮೇನ್ ವೀಕ್ಷಕರೇ ಸ್ಟ್ರಾಟಜಿದ ಉದ್ದೇಶ ಏನಂತಂದ್ರೆ, ಚಲೋ ಕಂಪ್ನಿ 50% ಕಡಿಮೆನಾಗ ನಾವು ಬಾಯ್ ಮಾಡೋದಕ್ಕೆ ನಾವು ಬ್ಲೂ ಚಿಪ್ ಕಂಪ್ನಿಗಳನ್ನು ಅಂತೀವಿ. ಅದು 50%ಗಿಂತ ಹೆಚ್ಚು ಯಾಕೆ ಬಿದ್ದೈತೆ ಅಂತ ತಿಳ್ಕೊಬೇಕು. ಏನೂ ಹೆಚ್ಚು ಕಾರಣ ಇರಂಗಿಲ್ಲ, ಬರೀ ಹಂಗೆ ಸಣ್ಣ ಪುಟ್ಟ ಕಾರಣಗಳ ಸಂಬಂಧ ಏನ್ರೆ ಬಿದ್ದಿತ್ತಂತಂದ್ರೆ ವೀಕ್ಷಕರೇ ಆ ಸ್ಟಾಕ್ ಅವಾಗ ನಾವು ಬಾಯ್ ಮಾಡ್ಬೇಕು. ಬಟ್ ಏನ್ರೆ ಒಂದು ಸೀರಿಯಸ್ ವೀಕ್ಷಕರೇ ಏನ್ರೆ ಪ್ರಾಬ್ಲಮ್ ಇತ್ತ ಕಂಪ್ನಿಗಳ್ನಾಗ ಅಂತಂದ್ರೆ ನಾವು ಅದನ್ನು ಬಾಯ್ ಮಾಡಬಾರ್ದು. ಎಕ್ಸಾಂಪಲ್ ಯಾವುದ್ರೆ ಮ್ಯಾನೇಜ್ಮೆಂಟದ ಏನ್ರೆ ವೀಕ್ಷಕರೇ ಸ್ಕ್ಯಾಮ್ ಆಗಿತ್ತ, ಅಥವಾ ಏನ್ರೆ ಕಂಪ್ನಿದ್ ರಿಲೇಟೆಡ್ ಏನ್ರೆ ದೊಡ್ಡದು ವೀಕ್ಷಕರೇ ಏನ್ರೆ ಕೇಸ್ ಆಗಿತ್ತು ಇದಾಗಿತ್ತು ಅಂತಂದ್ರೆ ಅಂಥ ಕಂಪ್ನಿಗಳಿಂದ ನಾವು ದೂರ ಇರಬೇಕು. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಬರೀ ಕಾಂಪಿಟೇಷನ್ ಸಂಬಂಧ, ಸಾಲದ ಸಂಬಂಧ, ಹಂಗೆ ಹಲವಾರು ಕಾರಣ ಸಂಬಂಧ ಬೀಳತೈತೆ ಅಂತಂದ್ರೆ ಚಲೋ ಕಂಪ್ನಿಗಳನ್ನು 50% ಕಡಿಮೆನಾಗ ಬಾಯ್ ಮಾಡೋದನ್ನು ನಾವೇನಂತೀವಿ ಅಂತಂದ್ರೆ ಬ್ಲೂ ಚಿಪ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಅಂತೀವಿ. ವೀಕ್ಷಕರೇ ಇದೈತೆ ಇನ್ವೆಸ್ಟಿಂಗ್ ಸ್ಟ್ರಾಟಜಿ. ನಿಮಗೆ ಡೀಟೇಲ್ದಾಗ ಗೊತ್ತಾಗೈತೆ ಅಂತ ಅನಿಸ್ತೈತಿ. ವೀಕ್ಷಕರೇ ಏನ್ರಿ ಈ ಸ್ಟ್ರಾಟಜಿ ಬಗ್ಗೆ ಕ್ವಶನ್ಗಳು ಇದ್ರೆ ಕಮೆಂಟ್ ಸೆಕ್ಷನ್ನಾಗ ಕೇಳ್ರಿ, ಅದ್ರ ಬಗ್ಗೆ ನಾನು ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ವೀಕ್ಷಕರೇ ಇಷ್ಟ ಐತಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸೋದು ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.